ಹಾಯ್ ಫ್ರೆಂಡ್ಸ್, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾದಗಿರಿಯಲ್ಲಿ ಹಲವಾರು ಹುದ್ದೆಗಳ ನೇಮಕಾತಿ ನಡೆಯಲಿದ್ದು 10ನೇ ತರಗತಿ 12ನೇ ತರಗತಿ ಪದವಿ ಡಿಪ್ಲೊಮಾ ಆದವರಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಯಾವುದೇ ರೀತಿ ಪರೀಕ್ಷೆ ಇರುವುದಿಲ್ಲ. ನೀವು ಇಲ್ಲಿ ನೋಡಬಹುದು. ವಿಷಯ ನೋಡುವುದಾದರೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧೀನದಲ್ಲಿ ಬರುವ ಸರ್ಕಾರಿ ಬಾಲಕರ ಮತ್ತು ಬಾಲಕಿಯರ ಬಾಲಮಂದಿರ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಸಂದರ್ಶನದ ಮೂಲಕ ಭರ್ತಿ ಮಾಡಲಾಗುವುದು ಅಂತ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಹುದ್ದೆಗಳ ವಿವರ ಇಲ್ಲಿ: ಆಪ್ತ ಸಮಾಲೋಚಕರು ಮಹಿಳೆಯರಿಗೆ ಒಂದು ಹುದ್ದೆ ಇಲ್ಲಿ ಖಾಲಿ ಇದ್ದು, ಗ್ರ್ಯಾಜುಯೇಟ್ ಇನ್ ಸೋಷಿಯಲ್ ವರ್ಕ್, ಸೋಷಿಯಾಲಜಿ, ಫಿಸಿಕಲ್, ಪಬ್ಲಿಕ್ ಯಾವುದಾದರಲ್ಲಿ ನೀವು ಗ್ರ್ಯಾಜುಯೇಟ್ ಮಾಡಿರಬೇಕು ಅಥವಾ MA MSc ಮನೋವಿಜ್ಞಾನ ಹಾಗೂ 3 ವರ್ಷಗಳ ಕಾರ್ಯನಿರ್ವಹಿಸಿದ ಅನುಭವ ಹಾಗೂ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ನೋಡಿ, ಅನುಭವ ಸಮಾಲೋಚಕರಾಗಿ ಕನಿಷ್ಠ 3 ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ವಯಸ್ಸು 25 ವರ್ಷದಿಂದ 40 ವರ್ಷ ಆಗಿರಬೇಕು. ಅದೇ ರೀತಿ ಗೃಹ ಪಾಲಕಿ, ಇದಕ್ಕೂ ಕೂಡ ಮಹಿಳೆ, ಒಂದು ಹುದ್ದೆ ಖಾಲಿ ಇದ್ದು PUCಯಲ್ಲಿ ಉತ್ತೀರ್ಣ, B.Ed ಹಾಗೂ ಬಾಲ ಸೇವಕ ತರಬೇತಿ ಹೊಂದಿರುವ ಅಭ್ಯರ್ಥಿಗಳ ಆದ್ಯತೆ. ಕನಿಷ್ಠ 5 ವರ್ಷಗಳ ಅನುಭವ ಸಲ್ಲಿಸಿದ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು, 5 ವರ್ಷ. ಅದೇ ರೀತಿ ಕಂಪ್ಯೂಟರ್ ಜ್ಞಾನ. ಇಲ್ಲಿ ವಯೋಮಿತಿ ಕೂಡ ಸೇಮ್ 25ರಿಂದ 40 ವರ್ಷ. ನೆಕ್ಸ್ಟ್ ಸ್ಟಾಫ್ ನರ್ಸ್, ಇದು ಕೂಡ ಮಹಿಳೆಯರಿಗೆ, ಒಂದು ಹುದ್ದೆ ಖಾಲಿ ಇದ್ದು GNM BSc ನರ್ಸಿಂಗ್ 2 ವರ್ಷಗಳ ಕಾರ್ಯನಿರ್ವಹಿಸಿದ ಅನುಭವ, ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಅದೇ ರೀತಿ ಕನಿಷ್ಠ 5 ವರ್ಷ ಅನುಭವ ಸಲ್ಲಿಸಿದ ಅನುಭವ, ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕು. ವಯೋಮಿತಿ ಸೇಮ್ 25ರಿಂದ 40 ವರ್ಷ. ನೆಕ್ಸ್ಟ್ ಇಲ್ಲಿ ನೀವು ನೋಡಿ, ಕಲೆ, ಕ್ರಾಫ್ಟ್ ಹಾಗೂ ಸಂಗೀತ ಶಿಕ್ಷಕರು, ಇಲ್ಲಿ ಕೂಡ ಮಹಿಳೆಯರಿಗೆ ಅವಕಾಶ. ಸೊ ಸಂಗೀತ, ವಾದ್ಯ ಸಂಗೀತ ಹಾಗೂ ಕಲೆ ವಿಷಯದಲ್ಲಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸರ್ಟಿಫಿಕೇಟ್ ಕೋರ್ಸ್ ಪ್ರಮಾಣ ಪತ್ರ ನೀವು ಹೊಂದಿರಬೇಕು. ಕನಿಷ್ಠ 3 ವರ್ಷ ಎಕ್ಸ್ಪೀರಿಯೆನ್ಸ್. ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಕೂಡ ಕಡ್ಡಾಯ, 25ರಿಂದ 40 ವರ್ಷ. ನೆಕ್ಸ್ಟ್ ಶಿಕ್ಷಕರು ಇಂಗ್ಲೀಷ್, ಗಣಿತ, ವಿಜ್ಞಾನ, ಇಲ್ಲಿ ಕೂಡ ಮಹಿಳೆಯರಿಗೆ ಆದ್ಯತೆ. 2 ಇಲ್ಲಿ ಪೋಸ್ಟ್ ಖಾಲಿ ಇದ್ದು BA B.Ed ಪದವಿಯಲ್ಲಿ ಇಂಗ್ಲೀಷ್ ಐಚ್ಛಿಕ ವಿಷಯವಾಗಿರಬೇಕು ಹಾಗೂ 3 ವರ್ಷಗಳು ಕಾರ್ಯನಿರ್ವಹಿಸಿದ ಅನುಭವ, ಇಂಗ್ಲೀಷ್ ವಿಷಯದಲ್ಲಿ ಪರಿಣಿತರಾಗಿರಬೇಕು. BSc B.Ed ಪದವಿ ಹೊಂದಿರಬೇಕು. ಗಣಿತ ಹಾಗೂ ವಿಜ್ಞಾನ ವಿಷಯದಲ್ಲಿ ಪದವಿಯಲ್ಲಿ ತೇರ್ಗಡೆಯಾಗಿರಬೇಕು ಹಾಗೂ ಬೋಧಕ ಹುದ್ದೆಯಲ್ಲಿ 3 ವರ್ಷಗಳು ಕಾರ್ಯನಿರ್ವಹಿಸಿದ ಅನುಭವ, ಗಣಿತ ಹಾಗೂ ವಿಜ್ಞಾನ ವಿಷಯದಲ್ಲಿ ಪರಿಣಿತರಾಗಿರಬೇಕು. ಕನಿಷ್ಠ 3 ವರ್ಷ ಎಕ್ಸ್ಪೀರಿಯೆನ್ಸ್. ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕು. 25ರಿಂದ 40 ವರ್ಷ. ನೆಕ್ಸ್ಟ್ ಇಲ್ಲಿ ನೋಡಿ, ಸರ್ಕಾರಿ ಬಾಲಕರ ಬಾಲಮಂದಿರ ಸಂಸ್ಥೆ. ಇದು ಒಂದು ಸರ್ಕಾರಿ ಬಾಲಕಿಯರಿಗೆ ಒಂದು ಮಂದಿರ ಸಂಸ್ಥೆ. ಅದೇ ರೀತಿ ಇಲ್ಲಿ ಬಾಲಕರ ಒಂದು ಬಾಲಮಂದಿರ ಸಂಸ್ಥೆ. ಸೊ ಇಲ್ಲಿ ನೋಡಿ, ಬಾಯ್ಸ್ ಒಂದು ಮಂದಿರ ಸಂಸ್ಥೆ ಆಗಿದೆ. ಇಲ್ಲಿ ಆಪ್ತ ಸಮಾಲೋಚಕರು ಒಂದು ಹುದ್ದೆ ಇದೆ. ಇಲ್ಲಿ ವಿದ್ಯಾರ್ಥಿ ಸೇಮ್, ನಾನು ಮೇಲುಗಡೆ ಯಾವುದು ತಿಳಿಸಿಕೊಟ್ಟಿದ್ದೆ ಅದೇ. ವಯೋಮಿತಿ ಸೇಮ್ 25ರಿಂದ 40 ವರ್ಷ. ನೋಡಿ, ಸ್ವಚ್ಛತಾಗಾರರು, ಜಾಡು ಮಾಲಿ 2 ಹುದ್ದೆ. SLC ಆಗಿರಬೇಕು, 1 ವರ್ಷ ಅನುಭವ, 25ರಿಂದ 40 ವರ್ಷ. ಗೃಹ ಪಾಲಕರು 1 ಹುದ್ದೆ. PUC ಉತ್ತೀರ್ಣ, B.Ed ಹಾಗೂ ಬಾಲ ಸೇವಕ ತರಬೇತಿ ಹೊಂದಿರುವ ಅಭ್ಯರ್ಥಿಗಳು ಇರಬೇಕು, 25ರಿಂದ 40 ವರ್ಷ. ಅಡುಗೆ ಸಹಾಯಕರು ಕೂಡ 1 ಹುದ್ದೆ ಖಾಲಿ ಇದೆ. SLC ಆಗಿರಬೇಕು, ಅಡುಗೆ ಕೆಲಸದಲ್ಲಿ ನುರಿತರಾಗಿರಬೇಕು, 25ರಿಂದ 40 ವರ್ಷ. ಸ್ಟಾಫ್ ನರ್ಸ್ ಕೂಡ 1 ಇದೆ. ಇಲ್ಲಿ ಕೂಡ BSc ನರ್ಸಿಂಗ್, ಅದೇ ರೀತಿ GNM ಕೂಡ ಮಾಡಿದವರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು, 3 ವರ್ಷ ಅನುಭವ ಹೊಂದಿರಬೇಕು, 25ರಿಂದ 40 ವರ್ಷ. ಕಲೆ, ಕ್ರಾಫ್ಟ್, ಸಂಗೀತ ಶಿಕ್ಷಕರು ಕೂಡ 1 ಹುದ್ದೆ. ಸಂಗೀತ, ವಾದ್ಯ ಸಂಗೀತ, ಕರೆ ವಿಷಯದಲ್ಲಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸರ್ಟಿಫಿಕೇಟ್ ಹೊಂದಿರಬೇಕು. ಶಿಕ್ಷಕರು ಕೂಡ ಇಂಗ್ಲೀಷ್, ಗಣಿತ ಹಾಗೂ ವಿಜ್ಞಾನ. ಇಲ್ಲಿ ನೋಡಿ, ಮಹಿಳೆಯರಿಗೂ ಇಲ್ಲಿ ಅವಕಾಶ ಇದೆ. BA B.Ed ಪದವಿಯಲ್ಲಿ ಇಂಗ್ಲೀಷ್ ಐಚ್ಛಿಕ ವಿಷಯ ಆಗಿರಬೇಕು. ನೋಡಿ, ಇಲ್ಲಿ ಕ್ವಾಲಿಫಿಕೇಷನ್, ಅದೇ ರೀತಿ ಎಷ್ಟು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಬೇಕು. ವಯೋಮಿತಿ ಸೇಮ್ 25ರಿಂದ 40 ವರ್ಷ. ಸೊ ಯಾರೆಲ್ಲ ಈ ಶೈಕ್ಷಣಿಕ ಅರ್ಹತೆ ಹೊಂದಿದ್ದೀರಿ, ನೀವು ಅಪ್ಲೈ ಮಾಡಬಹುದು. ಯಾವ ರೀತಿ ಅಪ್ಲೈ ಮಾಡಬೇಕಂತ ಕೂಡ ತಿಳಿಸಿಕೊಡುತ್ತೇನೆ. ನೋಡಿ, ಅಭ್ಯರ್ಥಿಗಳ ಹುದ್ದೆಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯದ ಅಂಗೀಕೃತ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಿಂದ ಶಿಕ್ಷಣವನ್ನು ನೀವು ಪಡೆದಿರಬೇಕು. ಕಂಪ್ಯೂಟರ್ ಜ್ಞಾನ ಬಗ್ಗೆ ಖಾತ್ರಿಪಡಿಸಿಕೊಂಡು ಕೌಶಲ್ಯ ಪರೀಕ್ಷೆ ನಡೆಸಿ ಸಂದರ್ಶನ ಮೂಲಕ ಆಯ್ಕೆ ಮಾಡಿ. ಅಂದರೆ ನಿಮಗೆ ಕಂಪ್ಯೂಟರ್ ಜ್ಞಾನ ಹೊಂದಿರುವುದು ಕಡ್ಡಾಯವಾಗಿರ್ತದೆ. ಅಭ್ಯರ್ಥಿಗಳ ಆಯ್ಕೆಯು ತಾತ್ಪೂರ್ತಿಕವಾಗಿರ್ತದೆ, ಅಂದರೆ ಪರ್ಮನೆಂಟ್ ಜಾಬ್ ಅಲ್ಲ, ತಾತ್ಕಾಲಿಕವಾಗಿರುತ್ತದೆ.
ಆಯ್ಕೆಯಾದ ಅಭ್ಯರ್ಥಿಗಳು ಹುದ್ದೆ ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿರುವುದರಿಂದ ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಅರ್ಜಿಯ ಜೊತೆಗೆ ₹100 ಕೂಡ ಡಿಡಿಯನ್ನು ನೀವು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾದಗಿರಿ ಅವರಿಗೆ ನೀವು ₹100 ಡಿಡಿಯನ್ನು ಕೂಡ ಕಟ್ಟಬೇಕು. ಅದೇ ರೀತಿ ನಿಮಗೆ ಬೇಕಾಗುವ ದಾಖಲೆಗಳು: ಅರ್ಜಿಯ ದ್ವಿಪ್ರತಿಯನ್ನು ಸಲ್ಲಿಸುವುದು, ದೃಢೀಕೃತ ಜನ್ಮ ದಿನಾಂಕ, TC, SSLC ಮಾರ್ಕ್ಸ್ ಕಾರ್ಡ್ ಅಥವಾ TC, 3.5 ಅಳತೆ ಭಾವಚಿತ್ರ, ವಾಸಸ್ಥಳ ಪ್ರಮಾಣಪತ್ರ, ಶೈಕ್ಷಣಿಕ ಅರ್ಹತೆ ಪ್ರಮಾಣಪತ್ರ, ಮಕ್ಕಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ ಅನುಭವ, ಕಂಪ್ಯೂಟರ್ ಡಿಪ್ಲೊಮಾ ಶಿಕ್ಷಣದ ಪ್ರಮಾಣಪತ್ರ, ಆಧಾರ್ ಕಾರ್ಡ್, ನಿರಾಕ್ಷೇಪಣಾ ಪ್ರಮಾಣಪತ್ರ. ಭರ್ತಿ ಮಾಡಿದ ಅರ್ಜಿಯ ₹100 ಡಿಡಿಯನ್ನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಯಾದಗಿರಿ ಅವರಿಗೆ ಹೆಸರಿನಲ್ಲಿ ತೆಗೆಯುವುದು. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾಡಳಿತ ಭವನ, ಸಂಕೀರ್ಣ ಕೋಣೆ ಸಂಖ್ಯೆ C17, 1ನೇ ಮಹಡಿ, ಚಿತ್ತಾಪುರ ರಸ್ತೆ, ಯಾದಗಿರಿ ಇವರಿಗೆ 10/7/2025 ಒಳಗೆ ನೀವು ಸಲ್ಲಿಸಬೇಕು ಅಂತ ಇದೆ. ಅರ್ಜಿಗಳನ್ನು NIC ವೆಬ್ಸೈಟ್ yadagiri.nic.in ನಲ್ಲಿ ಪಡೆಯತಕ್ಕದ್ದು. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಕಚೇರಿಯ ವೇಳೆಯಲ್ಲಿ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಕೂಡ ನೀಡಿದ್ದಾರೆ, ನೀವು ಇಲ್ಲಿ ಸಂಪರ್ಕಿಸಬಹುದು. ನೋಡಿ, ಇಲ್ಲಿ ಅಪ್ಲಿಕೇಶನ್ ಕೂಡ ನೀಡಿದ್ದಾರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟ್ ಕೂಡ ಭೇಟಿ ನೀಡಬಹುದು. ಅದೇ ರೀತಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲಿ ನೀಡಿದ್ದಾರೆ. ಅರ್ಜಿ ಸಲ್ಲಿಸುವ ಹುದ್ದೆ ಹೆಸರು ಅಂದರೆ ಎಲ್ಲರಿಗೂ ಕೂಡ ಸೇಮ್ ಅಪ್ಲಿಕೇಶನ್. ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುತ್ತೀರಿ ಅದರ ಅಲ್ಲಿ ಅರ್ಜಿ ಸಲ್ಲಿಸುವ ಹುದ್ದೆ ಹೆಸರು ಮೇಲುಗಡೆ ನೀವು ಬರೆಯಬೇಕು, ಅದೇ ಫೋಟೋ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀವು ಫಿಲ್ ಮಾಡಬೇಕು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಫ್ರೆಂಡ್ಸ್. ಡಿ ಕೂಡ ಇಲ್ಲಿ ನೀಡಿರುವ ಇಲ್ಲಿ ಅಡ್ರೆಸ್ ನೀಡಿದ್ದಾರೆ, ಆ ಒಂದು ವಿಳಾಸಕ್ಕೆ ನೀವು ಡಿಡಿಯನ್ನು ಕೂಡ ತುಂಬಬೇಕು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಇದು ಬಾಲಕಿಯರ ಮತ್ತು ಬಾಲಕರ ಬಾಲಮಂದಿರ ಸಂಸ್ಥೆ ಆಗಿರುವುದರಿಂದ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಇಬ್ಬರಿಗೂ ಕೂಡ ಅವಕಾಶ ಇದೆ ಫ್ರೆಂಡ್ಸ್. ನೀವು ನೋಡಿ ಅಪ್ಲೈ ಮಾಡಬಹುದು.